ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ನಾವು ಇವತ್ತು ಕನ್ನಡದ ಪ್ರಸಿದ್ಧ ಅಣ್ಣ ತಂಗಿ ಬಗ್ಗೆ ಮಾತಾಡೋಣ. ನೀವೆಲ್ಲರೂ ಅನ್ಕೋಬಹುದು ಅಣ್ಣ ತಂಗಿ ಅಂದ್ರೆ ಶಿವರಾಜ್ ಕುಮಾರ್ ಮತ್ತೆ ರಾಧಿಕಾ ಅಂತ ಹೇಳಿ. ಇವರು ಅವರಲ್ಲ, ಇವರು ಅವ್ರಕಿನ್ನ ಜಾಸ್ತಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಮೇಲೆ ಕಮೆಂಟ್ ಹಾಕಿ. ನೀವು ಒಳ್ಳೆ ಕಮೆಂಟ್ ಹಾಕಿದ್ರು ಅಷ್ಟೇ, ಕೆಟ್ಟ ಕಮೆಂಟ್ ಹಾಕಿದ್ರು ಅಷ್ಟೇ. ಒಳ್ಳೆ ಕಮೆಂಟ್ ಹಾಕೋರಿಗೆ ನನ್ನ ಧನ್ಯವಾದಗಳು, ಹಾಗೆ ಕೆಟ್ಟ ಕಮೆಂಟ್ ಹಾಕೋರಿಗೆ ಮಾತಾಡೋದು ಇಷ್ಟೇ ಸರ್. ಜೀವನದಲ್ಲಿ ನಂದು ಅಷ್ಟೇ, ನಾನ ಮಾಡ್ಬೇಕಾದ್ರೆ ಎಷ್ಟೋ ಉದ್ರೋಗುತ್ತೆ ಅಂತ ನೀವು ಆಮೇಲೆ ನಾನು ಇಲ್ಲಿ ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲ ಸರ್. ನಾನೊಬ್ಬನೇ ಲೆಕ್ಕ ಕೊಡ್ಬೇಕು, ಆ ಲೆಕ್ಕ ಚೆನ್ನಾಗಿದೆ. ಈಗ ವಿಷಯಕ್ಕೆ ಬರೋಣ. ನಮ್ಮ ಕನ್ನಡದ ಪ್ರಸಿದ್ಧ ಅಣ್ಣ ತಂಗಿ ಯಾರು ಅಂತಂದ್ರೆ ಅದುವೇ ಸಮೀರ್ MD ಮತ್ತೆ ದಿವ್ಯಾ ವಸಂತ. ಇವಾಗ ನಿಮ್ಗೆಲ್ಲ ದಿವ್ಯಾ ವಸಂತ ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋ ನೋಡಿ. ಅವಳು ಖಾಸಗಿ ಸುದ್ದಿವಾಹಿನಿಯ ಆಂಕರ್ ಆಗಿದ್ದಳು. ನಟಿಯೊಬ್ಬರು ಗರ್ಭಿಣಿಯಾದ ಸುದ್ದಿಯನ್ನ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಹೇಳಿ ಟ್ರೋಲ್ ಆದವಳು. ಎಸ್, ನಾವು ಮಾತಾಡ್ತಾ ಇರೋದು ದಿವ್ಯಾ ವಸಂತ ಬಗ್ಗೆ. ಒಂದೇ ಡೈಲಾಗ್ ನಲ್ಲಿ ಫೇಮಸ್ ಗಿರಿ ಪಡೆದು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಅಭಿಮಾನಿ ಬಳಗವನ್ನ ಕಟ್ಕೊಂಡಿದ್ದ ಈ ಚೆಲುವೆ ಇವತ್ತು ಮತ್ತೆ ಸುದ್ದಿಯಾಗಿದ್ದಾಳೆ. ಆದರೆ ಈ ಬಾರಿ ಮಾಡಬಾರದನ್ನ ಮಾಡಿ ತನ್ನದೇ ಆದ ಒಂದು ಪಟಾಲವನ್ನ ಕಟ್ಕೊಂಡಿದ್ದ ಈ ರೋಲ್ ಕಾಲ್ ಪತ್ರಕರ್ತೆ ಸಿಕ್ಕವರಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಆದರೆ ಇವತ್ತು ಇದೇ ದಿವ್ಯಾ ವಸಂತ ಸರಿಯಾಗಿ ಲಾಕ್ ಆಗಿದ್ದಾಳೆ. ಅಷ್ಟಕ್ಕೂ ಈ ಆಂಕರ್ ಮಾಡಿದ ಡೀಲ್ ಆದ್ರೂ ಯಾವುದು? ರೋಲ್ ಕಾಲ್ ಅನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದ ಖತರ್ನಾಕ್ ಗ್ಯಾಂಗ್ ನ ಅಸಲಿ ಕಹಾನಿಯೇ ಇವತ್ತಿನ FIR. ನಾನು ನಿಮ್ಮ ದಿವ್ಯಾ ವಸಂತ ಅಂತಲೇ ತನ್ನ ಕಾರ್ಯಕ್ರಮ ಹಾಡುಗಳನ್ನ ಶುರು ಮಾಡೋ ಏಕೆ ಜಸ್ಟ್ ಒಂದು ಡೈಲಾಗ್ ನಲ್ಲಿ ಫೇಮಸ್ ಆಗಿ ಬಿಟ್ಟಿದ್ದು. ಒಬ್ಬ ನಟಿಯ ಗರ್ಭಿಣಿಯಾದ ಸುದ್ದಿಯನ್ನ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತ ಡೈಲಾಗ್ ಹೊಡೆದು ಸಖತ್ತಾಗಿ ಟ್ರೋಲ್ ಆದವಳು. ಗೊತ್ತಾಯ್ತಲ್ಲ ದಿವ್ಯಾ ವಸಂತ ಯಾರು ಅಂತ ಹೇಳಿ. ಎಸ್, ನಮ್ಮ ಕರ್ನಾಟಕಕ್ಕೆ ಖುಷಿ ಸುದ್ದಿ ಕೊಟ್ಟಂತ ದಿವ್ಯಾ ವಸಂತ. ಇವರು ನಮ್ಮ ಅಣ್ಣನ ಮುದ್ದಿನ ತಂಗಿ. ಈ ಮೊದಲ ಅಣ್ಣನ ಬಗ್ಗೆ ಮಾತಾಡೋಕೆ ಮುಂಚೆ ತಂಗಿ ಬಗ್ಗೆ ಕ್ಲಿಯರ್ ಆಗಿ ಹೇಳೋಣ. ಸೊ ಈ ತಂಗಿ ಏನ್ ಮಾಡ್ತಾ ಇದ್ಲು ಅಂದ್ರೆ ಒಂದು ಪ್ರೈವೇಟ್ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ಆ ಪ್ರೈವೇಟ್ ಚಾನಲ್ ಕೆಲಸ ಮಾಡಿ ಯಾವ ತರ ಜನಗಳ ಹತ್ರ ದುಡ್ಡು ಪೀಕ್ಬೇಕು ಅಂತೇಳಿ ಒಂದು ಐಡಿಯಾ ಮಾಡಿ ಏನ್ ಮಾಡಿದ್ಲು ಅಂದ್ರೆ ಆಸಾಮ್ನಿಂದ ಒಂದು ಹುಡುಗಿನ ಹೈರ್ ಮಾಡಿ ಒಂದು ಸ್ಪಾ ಸೆಂಟ್ರಿಗೆ ಕಳಿಸ್ತಾಳೆ ಕೆಲಸಕ್ಕೆ. ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಆ ಹುಡುಗಿ ಒಂದು ವಾರವರೆಗೂ ಕೆಲಸ ಮಾಡಿ ಇವರು ಗುಂಪಿನವರ ಒಬ್ರು ಪ್ಲಾನ್ ಮಾಡಿ ಹೋಗಿ ಆ ಸ್ಪಾದಲ್ಲಿ ಸ್ಪಾ ಮಾಡ್ಕೊಂಡು ಮಸಾಜ್ ಮಾಡ್ಕೊಳಕ್ ಹೋಗಿ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂತಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ವಿಡಿಯೋ ಮಾಡ್ಕೊಂಡಾದ್ಮೇಲೆ ಆ ಹುಡುಗಿ ಕೆಲಸ ಬಿಟ್ಬಿಡುತ್ತೆ. ಆಮೇಲೆ ಈ ಗ್ಯಾಂಗ್ನವರು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂತಾರೆ. ಫಸ್ಟ್ ಆ ಓನರಿಗೆ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡಿ 15 ಲಕ್ಷ ರೂಪಾಯಿ ಕೊಡು, ಇಲ್ಲಾಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಈ ತರ ನಿಮ್ಮ ಸ್ಪಾದಲ್ಲಿ ಸೆಕ್ಸ್ ದಂಧೆ ನಡೀತಾ ಇದೆ ಅಂತ ಹೇಳಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇದು ಆದ್ಮೇಲೆ ಆ ಓನರ್ಗೆ ಡೌಟ್ ಬರುತ್ತೆ, ಓಕೆ ಇಲ್ಲಿ ಏನೋ ನಡೀತಾ ಇದೆ ಮಸಲತ್ತು ಅಂತೇಳಿ. ಯಾಕಂದ್ರೆ ಆ ಹುಡುಗಿ ಬಂದು ಸೇರ್ಕೊಂಡಿದ್ದೆ ಒಂದು ವಾರದಲ್ಲಿ, ಆ ಹುಡುಗಿ ನಾಪತ್ತೆ ಆಗ್ಬಿಟ್ಟಿರ್ತಾಳೆ. ಸೊ ಆ ಓನರ್ ಏನ್ ಮಾಡ್ತಾರೆ, ಸೀದಾ ಹೋಗಿ ಪೊಲೀಸ್ ಕಂಪ್ಲೇಂಟ್ಗೆ ಈ ತರ ನಡೀತಾ ಇದೆ, ಯಾಕಂದ್ರೆ ನಾನು ಡೌಟ್ ಇದೆ ಚೆಕ್ ಮಾಡಿ ಅಂದಾಗ ಎಲ್ಲ ಮಿಕ್ಕಗಳು ಸಿಗಿಬೀಳ್ತಾರೆ. 4 ಜನ, ದಿವ್ಯಾ ವಸಂತನ ಅಣ್ಣ ಮತ್ತೆ ಅವರ ಇಬ್ರು ಹೆಲ್ಪರ್ಸ್. ಸೊ ಟೋಟಲಿ 4 ಜನಕ್ಕೆ ಹಿಡಿದು ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಇವರು ಎಸ್ಕೇಪ್ ಆಗ್ಬಿಡ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವಾಗ ಇವರು ಎಸ್ಕೇಪ್ ಆದ್ಮೇಲೆ ಬೇಲ್ ಸಿಗೋವರೆಗೂ ಅವರು ಕರ್ನಾಟಕಕ್ಕೆ ಬರಲ್ಲ, ಮಹಾರಾಷ್ಟ್ರಕ್ಕೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಇದಾದ್ಮೇಲೆ ಬಂದು ಬೇಲ್ ತಗೊಂಡು ಆಮೇಲೆ ನಾರ್ಮಲ್ ಪ್ರೊಸೀಜರ್ ನಡೀತಾನೆ ಇದೆ ಕೇಸು. ಸೊ ಇದು ಫಸ್ಟ್ ಪಾರ್ಟ್. ಆದ್ರೆ ಇವಾಗ ಸೆಕೆಂಡ್ ಪಾರ್ಟ್. ತಂಗಿ ಕೇಸ್ ಈ ತರ ಆಯ್ತಲ್ಲ, ಅಣ್ಣ ಏನ್ ಮಾಡ್ಬೇಕು? ಇವಾಗ ನಮ್ಮಂತ ನಾರ್ಮಲ್ ಜನಗಳು ಆಗಿದ್ರೆ ತಂಗಿಗೆ ಸ್ವಲ್ಪ ಬುದ್ಧಿವಾದ ಹಿಂಗಲ್ಲಮ್ಮ ಹಂಗಲ್ಲಮ್ಮ ಮಾಡಬಾರ್ದು, ಇನ್ನೊಂದ್ಸರಿ ಅಂತ ಮಾಡಕ್ ಹೋಗಬೇಡ, ದುಡ್ಕೊಂಡು ತಿನ್ಕೊಂಡು ಆರಾಮಿಲ್ಲ ಅಂತ ಹೇಳ್ತಿದ್ವಿ. ಆದ್ರೆ ಇಲ್ಲೇ ಅಣ್ಣ ಸ್ಪೆಷಲ್ ಏನ್ ಮಾಡ್ತಾನಂದ್ರೆ, ಆಗ್ಲೇ ಅಣ್ಣಂದು ಒಂದು ವಿಡಿಯೋ ಮಾಡಿದ್ದೆ. ಅವ್ನು ಯಾವ ತರ ಬೇರೆ ಚಾನಲ್ ಕಂಟೆಂಟ್ ಕದ್ದು ತನ್ನ ಚಾನಲ್ ಮಾಡ್ಕೊಂಡು ಆಗ್ಲೇ 2 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದ. ಸೊ ಅವ್ನು ಏನ್ ಮಾಡಿದ, ನನ್ನ ತಂಗಿ ಜೀವನ ಹಿಂಗಾಯ್ತಲ್ಲ ಅಂತೇಳಿ ತಂಗಿಗೆ ಹುಡುಗರಾಗಿ ಅವನ ಚಾನಲ್ಲೇ ಕೊಟ್ಬಿಟ್ಟ. ಆ ಚಾನಲ್ ಹೆಸರೇ ಸ್ಯಾಮ್ ಪಾಯಿಂಟ್. ಇವಾಗ ಅದು ಬಂದಿದ್ದು ಸ್ತ್ರೀಯಾಗಿ. ಈ ಅಣ್ಣ ತಂಗಿ ವ್ಯವಹಾರ ಇಲ್ಲಿಗೆ ಮುಗಿಲಿಲ್ಲ. ಇದಾದ್ಮೇಲೆ ಫಸ್ಟ್ ಅಣ್ಣ ಮಾಡೋ ಕೆಲಸ ಏನಂದ್ರೆ ನನ್ನ ತಂಗಿ ಶುದ್ಧಳು ಅಂತೇಳಿ ಫಸ್ಟ್ ಒಂದು ವಿಡಿಯೋ ಮಾಡಿದ. ಇವಾಗ ಏನು ದೂತ ಅಂತೇಳಿ ತುಂಬಾ ಹೆಸರು ಮಾಡಿದೆ ಚಾನಲ್ ಅಂತ ಹೇಳ್ತದಲ್ಲ, ಅದರಲ್ಲಿ ಈಗಲೂ ಇದೆ. ಸೊ ಅಲ್ಲಿ ಹೋಗಿ ಕಾಗಪ್ಪ ಗುಗ್ಗಪ್ಪನ ಕತೆ ಹೇಳಿ ನನ್ನ ತಂಗಿ ಒಳ್ಳೆಯವಳು ಅಂತ ಹೇಳೋದಕ್ಕೆ ಟ್ರೈ ಮಾಡಿ ಒಂದು ವಿಡಿಯೋನೇ ಮಾಡಿದ್ದಾನೆ. ನಿಮ್ಗೆಲ್ಲ ನ್ಯೂಸ್ ಆಂಕರ್ ದಿವ್ಯಾ ವಸಂತ್ ಬಗ್ಗೆ ಅಂತೂ ಗೊತ್ತಾ ಇರುತ್ತೆ. ರೀಸೆಂಟ್ಲಿ ಇವ್ರ ಮೇಲೆ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಕೇಸಸ್ ಬುಕ್ ಆಗಿ ಇವರು ಅಂಡ್ ಇವ್ರ ತಮ್ಮ ಸಂದೇಶ್ ಅಂಡ್ ಸಂದೇಶ್ನ ಫ್ರೆಂಡ್ಸ್ ಸಹ ಅರೆಸ್ಟ್ ಆದ್ರು. ದಿವ್ಯಾ ವಸಂತ್ ತುಂಬಾನೇ ಪಾಪ್ಯುಲರ್ ಇರುವಂತಹ ನ್ಯೂಸ್ ಆಂಕರ್ ಅರೆಸ್ಟ್ ಆಗಿದ್ದಾಳೆ ಅನ್ನೋ ವಿಷಯ ಹೊರಗೆ ಬಂದ ತಕ್ಷಣ ರಿಯಲ್ ಮ್ಯಾಟರ್ ಏನು ಅಂತ ಕ್ರಾಸ್ ಚೆಕ್ ಮಾಡಿದೆ. ಕೆಲವೊಬ್ರು ಇವ್ರನ್ನ ಸುಲಿಗೆ ಗ್ಯಾಂಗ್ ಅಂದ್ರು, ಹನಿ ಟ್ರ್ಯಾಪ್ ಅಂದ್ರು. ಅಂಡ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳಲೇಬೇಡಿ, ದಿವ್ಯಾ ವಸಂತ್ ಬಗ್ಗೆ ತುಂಬಾ ಕೆಟ್ಟದಾಗಿ ಟ್ರೋಲ್ ಆಯ್ತು. ಒಂದು ಗಾದೆ ಇದೆ ಆಯ್ತಾ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡುವಂತ. ಅಣ್ಣ ಸಮೀರ ತಂಗಿಗೆ ಉಡುಗೊರೆ ಕೊಟ್ಟನಲ್ಲ, ಇವಾಗ ಅದಕ್ಕೆ ಅವಳು ಪ್ರತಿರೂಪವಾಗಿ ಏನಾರ ಕೊಡ್ಬೇಕಲ್ಲ, ಅದಕ್ಕೆ ಅವನ ಚಾನಲ್ ಅಲ್ಲಿ ಏನ್ ದೇಪಿದ್ರು ಈ ಅಮ್ಮ ಬಂದು ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡೋದು. ಈ ಸ್ತ್ರೀ ಚಾನಲ್ ಅಂತೇಳಿ ಮಾಡ್ಕೊಂಡಿದ್ದಾಳೆ. ಅದ್ರಲ್ಲಿ ಎಲ್ಲ ಅಣ್ಣಂದು ಕಂಟೆಂಟ್ ಎಲ್ಲ ಹೇಳ್ತಾ ಅದನ್ನೆಲ್ಲ ಹೊಗಳೋದು. ಇದೇ ಕೆಲಸ ತಂಗಿ ಮಾಡ್ತಾ ಇರೋದು. ಸೊ ಇವಾಗ ಹೆಂಗ ಕಾಲ ಆಗಿದೆ ಅಂದ್ರೆ, ಅಣ್ಣ ತಂಗಿ ಅಂದ್ರೆ ಪ್ರೀತಿಯಿಂದ ವಿಶ್ವಾಸದಿಂದ ಹೋಗೋದು ಬರೋದಲ್ಲ. ಈಗ ಒಬ್ರೊಬ್ರು ಅಲ್ಕಟ್ ಕೆಲಸ ಮಾಡಿದ್ರು ಒಬ್ರಿಗೊಬ್ರು ಸಾಥ್ ಕೊಡಬೇಕು, ಒಬ್ಬೊಬ್ಬರನ್ನ ಕಾಪಾಡ್ಕೋಬೇಕು. ಅದೇ ಈಗಿನ ಕಾಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಹಾಕಿ, ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.